ನಂತರನೇ ತುಂಬಾ ಜನಕ್ಕೆ ಫೇವರೇಟ್ ಆದಂತ ಈ ಮೆಂತ್ಯ ಬಾತು ನಾ ಹೇಳುವಂತ ವಿಧಾನದಲ್ಲಿ ಮಾಡಿದ್ರೆ ತಿನ್ಬೇಕಂದ್ರೆ ನಿಮಗೆ ಯಾವುದೇ ಮಸಾಲಾ ಪದಾರ್ಥಗಳು ಬಾಯ್ಕ್ ಸಿಗೋದಿಲ್ಲ ಅಂಡ್ ಇದ್ ಮಾಡೋದಕ್ಕೆ ಯಾವುದೇ ತರ ಮಸಾಲಾ ಪುಡಿಗಳು ಬೇಕಾಗಿಲ್ಲ. ಸೊ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆ ಅಂತ ಗೊತ್ತಲ್ಲ. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿ, ನೆಕ್ಸ್ಟ್ ಒಂದು ಈರುಳ್ಳಿ ಈ ರೀತಿ ಸ್ಲೈಸ್ ಮಾಡಿ ಹಾಕೊಂಡು ಅದು ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ, ಆಮೇಲೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕೊಂಡು ಅದನ್ನು ಕೂಡ ಬಾಡಿಸ್ಕೊಳ್ಳಿ. ಈಗ ಇದರ ಫ್ರೆಶ್ ಮಸಾಲಾ ಮಾಡೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವ ಹಾಗೂ ಶಾಹಿ ಜೀರಾ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಅದರೊಟ್ಟಿಗೆ ಸ್ವಲ್ಪ ಕರಿಬೇವು, ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಮತ್ತೊಂದು ಸ್ವಲ್ಪ ನೀರು ಸೇರಿಸಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಕುಕ್ಕರ್ ಒಳಗೆ ಹಾಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಗೂ ರುಚಿಗೆ ತಕ್ಕ ಹಾಗೆ ಉಪ್ಪು ಸೇರಿಸಿ, ಇದರಲ್ಲಿ ತರಕಾರಿ ಹಾಕೋ ಅವಶ್ಯಕತೆ ಇಲ್ಲ, ಬಟ್ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಹಾಗೂ ಬೀನ್ಸ್ ಹಾಕೊಂಡಿದೀನಿ. ಬರೀ ಬಟಾಣಿ ಹಾಕೋರು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು 1/4 ಕಟ್ಟು ಮೆಂತ್ಯ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಸೇರಿಸ್ಕೊಂತಾ ಇದೀನಿ. ಇದೀಗ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಂಡು 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಗೂ ತರಕಾರಿಗಳಿಗೆ 1/4 ಅಥವಾ ಅರ್ಧ ಕಪ್ ನೀರು ಸೇರಿಸ್ಕೋಬೇಕು. ಆಮೇಲೆ ನೆನೆಸಿಟ್ಟಿರುವಂತಹ ಸೋನಾ ಮಸೂರಿ ಅಕ್ಕಿ ಸೇರಿಸಿ ಕುದಿಯಕ್ ಶುರುವಾದಾಗ ಸ್ವಲ್ಪ ನಿಂಬೆ ರಸ ಹಾಕಿ ಕುಕ್ಕರ್ ಮುಚ್ಚಿಟ್ಟು 1 ವಿಸಿಲ್ ಹೊಡಿಸ್ಕೊಂಡ್ರೆ ರೆಡಿ ಗುರು. ಇದ್ರಲ್ಲಿ ನಾವು ಮಸಾಲಾ ಫ್ರೆಶ್ ಆಗಿ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಇದು ಬೇಯಕ್ ಶುರುವಾದಾಗ ಬರೋ ಸುವಾಸನೆ ನಿಮ್ ಮನೆ ಪೂರ್ತಿ ತುಂಬಿಕೊಳ್ಳುತ್ತೆ. ಅದೇ ತರ ರುಚಿ ಕೂಡ ಬೊಂಬಾಟಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.